ಬಡವರಿಗೆ ಸೇರಬೇಕಾದ ಪಡಿತರ ಅಕ್ಕಿಯನ್ನು ಕೂಡ ಇಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಪಡಿತರ ಅಕ್ಕಿ ಅಕ್ರಮ ಸಂಗ್ರಹ ಮಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು. ಬಡವರಿಗೆ ಕೊಡಬೇಕಾಗಿರುವಂತಹ ಅಕ್ಕಿಯನ್ನ ಲೂಟಿ ಮಾಡ್ತಿದ್ದಾರೆ ಅಂತಂದ್ರೆ ಆ ಅಕ್ಕಿಯನ್ನು ತಗೊಂಡೋಗಿ ಮನೇಲಿ ಮಾಡ್ಕೊಂಡು ತಿಂತಾರೆ ಅನ್ಸುತ್ತೆ. ಬಡವರ ದುಡ್ಡಿನಲ್ಲಿ ಬದುಕ್ತಾ ಇದ್ದಾರೆ. ಬಡವರಿಗೆ ಸೇರ್ಬೇಕಾದಂತಹ ಅಕ್ಕಿಯನ್ನ ತಿನ್ಕೊಂಡು ಬದುಕ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು. ಪಡಿತರ ದಂಧೆಕೋರರಿಗೆ ಅಧಿಕಾರಿಗಳಿಂದಲೂ ಕೂಡ ಸಾಥ್ ನೀಡ್ತಿದ್ದಾರೆ. ಜಿಲ್ಲೆಯ ವಿವಿಧ ಕಡೆಯಿಂದ ಪಡಿತರ ಅಕ್ಕಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರಂತೆ. 10 ಟನ್ ಗಟ್ಟಲೆ ಪಡಿತರ ಅಕ್ಕಿ ಅಕ್ರಮ ಸಾಗಾಟವನ್ನ ಮಾಡ್ತಾ ಇದ್ದಾರೆ. ಉದ್ಯಮಿ ಅನಿಲ್ ಮಾಳಗಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಹೆಗ್ಗಿಲ್ಲದೆ ನಡೀತಾ ಇದೆ ಪಡಿತರ ಅಕ್ಕಿ ಅಕ್ರಮ ಸಂಗ್ರಹ. ಹೇಳೋರಿಲ್ಲ ಕೇಳೋರಿಲ್ಲ, ಅಧಿಕಾರಿಗಳೇ ಸಾಥ್ ಕೊಡ್ತಿದ್ದಾರೆ ಅಂತಂದ್ರೆ ಇನ್ಯಾರು ತಾನೇ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಉದ್ಯಮಿ ಅನಿಲ್ ಮಾಳಗಿ ವಿರುದ್ಧ ಸದ್ಯಕ್ಕೆ ಎಫ್ಐಆರ್ ಕೂಡ ದಾಖಲಾಗಿದೆ. ಬಡವರಿಗೆ ಸೇರಬೇಕಾಗಿರುವಂತಹ ಅಕ್ಕಿಯನ್ನ ನೀವು ಸಂಗ್ರಹ ಮಾಡ್ಕೋತೀರಾ, ಬಡವರಿಗೆ ತಲುಪಿಸ್ತಾ ಇಲ್ಲ ಅಂತಂದ್ರೆ ಇನ್ ಯಾವ ರೀತಿ ಸ್ವಾಮಿ ನೀವು ಸರ್ಕಾರದ ಕೆಲಸವನ್ನ ಮಾಡ್ತಾ ಇದ್ದೀರಾ? ನಿಮ್ಮನ್ನ ಏನಕ್ಕೆ ನೇಮಕ ಮಾಡಿರ್ತಾರೆ? ಬಡವರಿಗೆ ಅಕ್ಕಿ ವಿತರಣೆ ಮಾಡ್ಲಿಕ್ಕೆ ಅಂತ ನೇಮಕ ಮಾಡಿರ್ತಾರೆ. ನೀವು ಅದನ್ನ ಸಂಗ್ರಹ ಮಾಡ್ಕೊಂಡು ಬೇರೆ ಕಡೆ ಮಾರಿ ಅಂತ ನಿಮ್ಗೆ ಹೇಳಿಲ್ಲ. ನಿಮ್ಗೆ ಯಾಕೆ ಸಂಬಳ ಅಂತ ಕೊಡ್ತಾ ಇಲ್ವಾ? ಸಂಬಳ ಏನಾದ್ರು ಕೊಡೋದು ನಿಲ್ಸ್ಬಿಟ್ಟಿದ್ದಾರಾ? ಸಂಬಳ ಕೊಡೋದು ನಿಲ್ಸಿರೋದು ಈ ರೀತಿಯಾಗಿ ಮಾಡ್ತಾ ಇದ್ದೀರಾ? ಪಡಿತರ ದಂಧೆಕೋರರಿಗೆ ಅಧಿಕಾರಿಗಳು ಕೂಡ ಸಾಥ್ ಕೊಡ್ತಾ ಇದ್ದೀರಾ ಅಂತಂದ್ರೆ ನೀವಿಲ್ಲಿ ಅಧಿಕಾರಿಗಳ ಅನ್ನೋದೇ ನನ್ನ ಪ್ರಶ್ನೆ. ಅಧಿಕಾರಿಗಳು ಬಡವರಿಗೆ ಅನುಕೂಲ ಆಗ್ಲಿ ಅನ್ನೋ ರೀತಿಯಲ್ಲಿ ಏನಾದ್ರೂ ಅವರು ಸೇವೆ ಮಾಡ್ಬೇಕು. ಅದನ್ನು ಬಿಟ್ಟು ನಿಮ್ಮನ್ನ ಏನಕ್ಕೆ ನಿಯೋಜನೆ ಮಾಡಿರೋದು ಅಧಿಕಾರಿಗಳನ್ನ? ಪಡಿತರ ಅಕ್ಕಿ ಅಕ್ರಮ ಸಂಗ್ರಹವನ್ನ ಮಾಡ್ತಾ ಇದ್ದಾರಂತೆ. ಹಾವೇರಿ ಜಿಲ್ಲೆಯಲ್ಲಿ ರಾತ್ರಿ ವೇಳೆ ಪಡಿತರ ಅಕ್ಕಿಯನ್ನ ಸಾಗಾಟ ಮಾಡ್ತೀರಾ ಅಂತಂದ್ರೆ ಬಡವರಿಗೆ ಕೊಡಬೇಕು ಕಣ್ರಿ ಅಕ್ಕಿನ. ಆ ಅಕ್ಕಿಯಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಾ? ನಿಮ್ ಜೀವನ ಕಟ್ಕೊಳ್ಳೋದಕ್ಕೆ ಬೇರೆ ದಾರಿ ಇಲ್ವಾ? ಈ ರೀತಿಯಾಗಿ ಕಳ್ಳ ದಾರಿ ಅಥವಾ ಅಡ್ಡ ದಾರಿಯನ್ನ ಹಿಡ್ದೆ ನೀವು ಈ ರೀತಿ ಜೀವನ ಮಾಡ್ಬೇಕಾ? ಆ ಬಡವರು ಕೊಡ್ಬೇಕಾಗಿರೋ ಅಕ್ಕಿ ತಿಂತಿದ್ರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ಅಧಿಕಾರಿಗಳಿಗೆ? ನೀವು ಸಾಥ್ ಕೊಡ್ತೀರಾ ಅಂತಂದ್ರೆ ಅಧಿಕಾರಿಗಳೇನ್ರಿ ನೀವು? ಅಧಿಕಾರಿಗಳು ಯಾರಾದ್ರೂ ಈ ರೀತಿ ಕೆಲಸ ಮಾಡ್ತಾರಾ? ನಿಮ್ಗೆ ಸರ್ಕಾರದಿಂದ ಸಂಬಳ ಬರ್ತಾ ಇಲ್ವಾ? ಸಂಬಳ ಏನಾದ್ರೂ ನಿಲ್ಸ್ಬಿಟ್ಟಿದ್ದಾರಾ? ನೀವು ಅಲ್ಲಿ ಪಡಿತರಿಗೆ ಸೇರ್ಬೇಕಾಗಿರೋದು ಅಥವಾ ಬಡವರಿಗೆ ಸೇರ್ಬೇಕಾಗಿರೋ ಅಕ್ಕಿನ ಬಳಕೆ ಮಾಡ್ಕೊಳ್ತಾ ಇದ್ದೀರಾ? ಆ ದುಡ್ಡಲ್ಲಿ ನಿಮ್ ಜೀವನ ನಡೀತಾ ಇದೆಯಾ? ಹೋಗಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತನ್ನಿ. ಇಲ್ಲ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಯಾರು ಇರ್ತಾರೆ ಅವ್ರ ಗಮನಕ್ಕೆ ತನ್ನಿ. ಅದನ್ನ ಬಿಟ್ಟು ಬಡವರಿಗೆ ಸೇರ್ಬೇಕಾಗಿದ್ದ ಅಕ್ಕಿಗಳನ್ನ ನೀವು ಬಳಕೆ ಮಾಡ್ಕೊಳ್ತೀರಾ ಅಂತಂದ್ರೆ ನಾಚಿಕೆ ಆಗ್ಬೇಕು. ದಯವಿಟ್ಟು ರಿಸೈನ್ ಮಾಡಿ ಮನೆಗೆ ಹೋಗಿ ಬೇರೆ ಯಾವ್ದಾದ್ರು ಕೆಲಸ ಇದ್ರೆ ನೋಡ್ಕೊಳ್ಳಿ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಇಂಥ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು. ಬಡವರಿಗೆ ಸೇರ್ಬೇಕಾದಂತಹ ಅಕ್ಕಿಗಳನ್ನ ಸಂಗ್ರಹ ಮಾಡ್ಕೊಡ್ತಾರೆ ಅಂತ ಅಂದ್ರೆ ಅಧಿಕಾರಿಗಳಿಗೆ ಏನ್ ಹೇಳಬೇಕು? ಮೇಲಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಸುಮ್ಮನೆ ಕೂತಿದಾರ? ಇಷ್ಟೆಲ್ಲ ಆದ್ರೂ ಕೂಡ ಸುಮ್ಮನೆ ಕೂತಿದಾರ ಅಥವಾ ಅವರು ಕೂಡ ಈ ಒಂದು ಕೇಸ್ ನಲ್ಲಿ ಅವರು ಇನ್ವಾಲ್ವ್ ಆಗಿದಾರ? ಸಾಹಿತ್ಯ ಏನು ಅಂತಂದ್ರೆ ಏನು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಾದ್ಯಂತ ಏನು ಪಡಿತರ ಅಕ್ಕಿ ಅಕ್ರಮ ದಂಧೆ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾದಂತ ಕ್ರಮವನ್ನ ತೆಗೆದುಕೊಳ್ತಲ್ಲ. ಏನಾದ್ರೂ ಯಾರಾದ್ರೂ ತಾಕೀತು ಮಾಡಿದಾಗ ಕಾಟಾಚಾರಕ್ಕೆ ಒಬ್ಬರ ಮೇಲೆ ಕೇಸ್ ಹಾಕಿ ಸುಮ್ಮನಾಗುತ್ತಾರೆ. ಆದ್ರೆ ಇಲ್ಲಿ ಏನು ಈಗ ಸೊಸೈಟಿಗೆ ಹೋಗುವಂತ ಅಕ್ಕಿಗಳು ಸರಿಯಾಗಿ ಸೊಸೈಟಿಗೆ ಸೇರ್ತಾ ಇಲ್ಲ. ಈಗ ಉದಾಹರಣೆಗೆ ಒಂದು 10 ಟನ್ ಅಕ್ಕಿ ಬೇರೆ ಕಡೆಯಿಂದ ಬಂದಿದೆ ಅಂದ್ರೆ ಸೊಸೈಟಿ ಬಡವರಿಗೆ ಹಂಚೋದಕ್ಕೆ ಬಂದಂದ್ರೆ ಅಲ್ಲಿ ಅದರಲ್ಲಿ 2-3 ಟನ್ನು ಆ ಅಧಿಕಾರಿಗಳ ಒಂದು ಸಹಾಯದಿಂದ ಅಥವಾ ಅವರ ಕಣ್ಣು ತಪ್ಪಿಸಿ ನಕಲಿ ಬಿಲ್ ಅನ್ನ ತೋರಿಸಿ ಏನು ಬೇರೆ ಒಂದು ಗುಡಾವಣೆಗೆ ಏನು ಈಗಾಗಲೇ ಅಕ್ಕಿ ದಂಧೆಯಲ್ಲಿ ಭಾಗಿಯಾದಂತ ಏನು ಬೇರೆ ಒಂದು ಗುಡಾವಣೆಗೆ ಶೇಖರಣೆ ಮಾಡಿ ಅವುಗಳನ್ನ ಬೇರೆ ಹೊರ ರಾಜ್ಯಗಳಿಗೆ ರವಾನೆ ಮಾಡ್ತಾರೆ. ಹೀಗಾಗಿ ಇದರಿಂದ ಸರಿಯಾಗಿ ಬಡವರಿಗೆ ಅಕ್ಕಿಗಳು ಸೇರ್ತಾ ಇಲ್ಲ. ಹಲವಾರು ಸೊಸೈಟಿಯಲ್ಲಿ ಲೇಟ್ ಆಗಿ ಹೋದ್ರೆ ಅಕ್ಕಿನೇ ಸಿಗುದಿಲ್ಲ, ಯಾಕಂದ್ರೆ ಸ್ಟಾಕ್ ಇಲ್ಲ ಆ ರೀತಿ ಅಂತ ಹೇಳ್ತಿದ್ರೆ ಇದಕ್ಕೆ ಕಾರಣ ಏನಂತಂದ್ರೆ ಕದಿಮೂಲ ಸಾಕಷ್ಟು ಅಕ್ಕಿಗಳನ್ನ ಸಂಗ್ರಹ ಮಾಡಿದಲ್ಲ, ಇದು ಕಾರಣ. ಇದರಿಂದ ಸರಿಯಾಗಿ ಬಡವರಿಗೆ ಅಕ್ಕಿ ಸಿಗ್ತಾ ಇಲ್ಲ. ಇನ್ನು ಅಧಿಕಾರಿಗಳಿಗೆ ನಕಲಿ ಬಿಲ್ ಅನ್ನ ಸೃಷ್ಟಿ ಮಾಡಿ ಅಧಿಕಾರಿಗಳ ಕಣ್ಣಿಗೂ ಕೂಡ ಮಣ್ಣಿರ್ತಾರೆ. ಅಧಿಕಾರಿಗಳು ಯಾವುದೇ ರೀತಿ ಪರಿಶೀಲನೆ ಮಾಡದೆ ಆ ಬಿಲ್ ಅನ್ನು ಕೂಡ ನಂಬಿ ಸುಮ್ಮನಾಗ್ತಾರೆ. ಜೊತೆಗೆ ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯದಿಂದನೇ ಈ ಒಂದು ಅಕ್ರಮವಾಗಿ ಅಕ್ಕಿ ಸಂಗ್ರಹ ಆಗ್ತಾ ಇದೆ. ಹಾಗಾಗಿ ಸರಿಯಾದಂತ ಏನು ಬಡವರಿಗೆ ಅಕ್ಕಿ ಮಾತ್ರ ಸಿಗ್ತದೆ. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.